ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಭಾಳ ದಿವಸ ಆಗಿತ್ತು ಬಂದಿರಲಿಲ್ಲ. ಇವತ್ತು ಬಂದೇನ್ರಿ. ಅದ್ರ ಜೊತೆಗೆ ಒಂದು ಜಾಗಕ್ಕೆ ಮತ್ತೊಂದು ಕಡೆ ಕರ್ಕೊಂಡು ಹೊಂಟೀನಿ. ಅದು ಯಾವ ಜಾಗ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬರ್ರಿ. ನಾವು ಒಂದು ಯೂನಿವರ್ಸಿಟಿ ಬಂದೀವ್ರಿ. ಆ ಯೂನಿವರ್ಸಿಟಿ ಮುಂಭಾಗಿರ್ತಕ್ಕಂಥ ವಿದ್ಯಾರ್ಥಿಗಳದಿದ್ದು. ಸೊ ಒಳಗಡೆ ಎಂಟ್ರೆನ್ಸ್ ಹೋಗ್ತಿರ್ಬೇಕಾದ್ರೆ ಇದು ಕ್ಯಾಂಪಸ್ ಆಗಿರ್ತದೆ ರೀ. ಇದು ಏನು ನೀವು ನೋಡಕತ್ರಿ ಆ ಯೂನಿವರ್ಸಿಟಿ ಸಂಬಂಧಪಟ್ಟಂಥದ್ದು ಒಂದು ಆಡಳಿತ ಕಚೇರಿ ಇರ್ತದೆ. ಸೊ ಎಲ್ಲ ಕಾಲೇಜಸ್ಗಳನ್ನ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಇಲ್ಲೇ ಎಂಟ್ರೆನ್ಸ್ ವಿದ್ಯಾಸೌಧ ಅಂತ ಹೇಳಾದ್ರೆ ನೀವು ಒಳಗೆ ಹೋಗ್ಬೇಕಾರೆ ಇದು ಎಂಟ್ರೆನ್ಸ್ ರೀ. ಸೊ ನೀವು ಇದೇನು ನೋಡ್ತೀರಿ ನೋಡ್ರಿ, ಇದೇ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ವಿದ್ಯಾಕಾಶಿ ಅಂತ ಹೆಸರು ಬಂದಿದೆ. ಐ ಥಿಂಕ್ ಬಹುಶಃ ಇದರಿಂದ ಇರ್ಬೋದಂತ ನನಗೆ ಅನಿಸ್ಯದ್ರಿ. ಮತ್ತು ಇದು 1949ರಲ್ಲಿ ಬಾಂಬೆ ಶಾಸಕಾಂಗದಿಂದ ಈ ಯೂನಿವರ್ಸಿಟಿ ಸ್ಥಾಪನೆ ಆಗ್ತದೆ. ಸೊ ಯೂನಿವರ್ಸಿಟಿ ಉತ್ತರ ಕಾರ್ನಾಟಕದ ಒಂದು 5-6 ಜಿಲ್ಲೆ ಇದರ ಅಂಡರಲ್ಲೇ ಬರ್ತವೆ. ಇದರ ಅಂಡರಲ್ಲೇ ಕಾರ್ಯವನ್ನು ನಿರ್ವಹಿಸ್ತವೆ. ತುಂಬ ಉನ್ನತವಾದಂಥ ಒಂದು ಯೂನಿವರ್ಸಿಟಿ ರೀ. ಇಲ್ಲಿ ನೀವು ಏನು ಬೇಕಾದರೂ ಅಧ್ಯಯನ ಮಾಡ್ಬೋದು. ಎಲ್ಲ ರೀತಿಯ ವಿಷಯಗಳದಾವೆ. ಸೊ ಯೂನಿವರ್ಸಿಟಿ ಅಂತ ಬಂದಾಗ ಇನ್ನಿದ್ರ ಒಳಗಡೆ ಹೋಗ್ಬೇಕಾದ್ರೆ ಈ ರೀತಿಯಾಗಾದ್ರಿ. ಮತ್ತು ಎದುರುಗಡೆ ಒಳಗೆ ಹೋಗ್ತಿದ್ದಂಗೆ ತಾಯಿ ಸರಸ್ವತಿ ದೇವಿಯ ಸ್ಟ್ಯಾಚು ಆದ್ರಿ. ತಾಯಿಗೆ ಸಾಷ್ಟಾಂಗ ನಮಸ್ಕಾರ. ತಾಯಿ ಸರಸ್ವತಿ ಇಲ್ಲಾರ್ದು ವಿದ್ಯೆನೇ ಅದು ಪೂರ್ಣ ಆಗಲ್ಲ. ಮತ್ತು ಯೂನಿವರ್ಸಿಟಿ ತುಂಬ ಚೆನ್ನಾಗದ್ರಿ. ಒಳಗೆಲ್ಲ ಕ್ಲಾಸ್ ರೂಮ ಭಾರಿ ಸುಸಜ್ಜಿತವಾಗಿ ಅದ. ನೀವು ಒಳ್ಳೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ಚೆನ್ನಾಗಿ ಇಟ್ಟಿದ್ದಾರೆ. ಮತ್ತು ನಿಮಗೆ ಯಾವ್ದು ರೀತಿಯಾಗಿ ಅಧ್ಯಯನ ಮಾಡಬೇಕಂತ ಏನಾರ ಅಂದ್ಕೊಂಡ್ರೆ ಇಲ್ಲಿ ಬರ್ಬೋದು. ಮತ್ತು ಯೂನಿವರ್ಸಿಟಿ ಇದು ಮುಂಭಾಗ ತುಂಬಾ ಉತ್ತಮವಾದಂಥ ಒಂದು ಗಾರ್ಡನ್ ನಿರ್ಮಾಣ ಮಾಡ್ಯಾರ ರೀ. ಮತ್ತು ಇಲ್ಲಿನ ಹತ್ರ ಪೂರ ಧಾರವಾಡ ಚೆನ್ನಾಗಿ ಬರುತ್ತೆ. ನೀವೇನಾದರೂ ಇತಿಹಾಸ, ರಾಜ್ಯಶಾಸ್ತ್ರ, ಮತ್ತು ಅರ್ಥಶಾಸ್ತ್ರ ಅಂತ ಅನೇಕ ವಿಷಯಗಳ ಬಗ್ಗೆ ಏನಾರ ಅಧ್ಯಯನ ಮಾಡಬೇಕಂದ್ರೆ ಇಲ್ಲಿ ಇದು ಬೆಸ್ಟ್. ಸೊ ಇದು ಮುಂದೆ ಕಾಣ್ತಕ್ಕಂಥವ್ರು ಪಾವಟೆ ಅಂಥೇಳಿ ಇವರೇ ಇದರ ಮೊದಲ ವೈಸ್ ಚಾನ್ಸ್ಲರು. ಸೊ ನೀವು ಏನಾದರೂ PhD MPhil ಅಂತ ದೊಡ್ಡ ಕೋರ್ಸ್ಗಳನ್ನ ಏನಾದ್ರು ಮಾಡಬೇಕು ಮತ್ತು ಒಂದೇನಾದ್ರು ಟೀಚಿಂಗ್ ಫೀಲ್ಡಲ್ಲಿ ಡಾಕ್ಟರೇಟ್ ಪದವಿ ಏನಾರು ಪಡಿಬೇಕಂದ್ರೆ ಸೊ ತುಂಬ ಉತ್ತಮವಾದಂಥ ಆಯ್ಕೆ ಅಂತ ಇದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ರೀ. ಸೊ ಯೂನಿವರ್ಸಿಟಿ ತುಂಬ ದೊಡ್ಡದಾದ್ರಿ. ನನಗಂತೂ ಭಾಳ ಲೈಕ್ ಆಗ್ಯದ. ಒಂದು 888 ಎಕರೆ ಏನೋ ಸಮಥಿಂಗ್ ಇರ್ಬೋದು. ಸೊ ಬಹಳಷ್ಟು ವಿಷಯಗಳ ಬಗ್ಗೆ ಇರ್ತಕ್ಕಂಥ ಅಧ್ಯಯನದ ಒಂದು ಚರ್ಚೆನೂ ಕೂಡ ಇಲ್ಲಿ ಅದ. ಸೊ ಯೂನಿವರ್ಸಿಟಿ ಈ ಥರ ಕಾಣ್ತದ್ರಿ. ಒಳ್ಳೆಯ ಒಂಥರ ವಿಧಾನ ಹೇಳಿ ನನ್ನ